ಸರ್ ಬಿಲ್ ಆಯ್ತು ಎಲ್ಲ ಆಯ್ತು, ಒಂದು ನಿಮಿಷ ತಡೀರಿ ಸರ್, ವಿಡಿಯೋ ಮಾಡೋಣ. ಎಲ್ಲಿ ಹೋಗ್ತಾರದು ನೀವು? ಎಲ್ಲಿ ಯಾವ ಏರಿಯಾ ನಿಮ್ಮದು? ಎಲೆಕ್ಟ್ರಾನಿಕ್ ಸಿಟಿಲಿ ಎಲ್ಲಿ? ನಾಗನಾಥ್ಪುರನಾ? ಬನ್ನಿ ಈ ಕಡೆ ಬನ್ನಿ, ಗಾಡಿ ಹತ್ರ ನಿಮ್ಮ ಗಾಡಿ ಎಲೆಕ್ಟ್ರಾನಿಕ್ ಸಿಟಿಗೆ ತೊಗೊಂಡೋಗ್ತಾ ಇದ್ದಾರೆ ಗಾಡಿನ. ಅಣ್ಣ ನೋಡಿ, ಇವಾಗ ಮಳೆ ಟೈಮು, ಮಳೆ ಬರ್ತಿದೆ. ಎಲೆಕ್ಟ್ರಿಕ್ ಗಾಡಿಗಳ ಹೆಂಗಪ್ಪ ಓಡಿಸೋದು, ಮಳೆ ನೀರು ಬಿದ್ದು ಹಾಳಾಗ್ಬಿಡುತ್ತೆ, ಹೆಂಗೆ ಯೂಸ್ ಮಾಡೋದು ಅನ್ನೋದು ಭಯ ಇರುತ್ತೆ ಒಬ್ಬೊಬ್ರಿಗೆ. ಇದೇನಾಗಿರುತ್ತೆ ನೋಡಿ, ಮಳೆ ಮೇಲ್ಗಡೆ ಬಿದ್ದರೆ ಆ ಒಳಗಡೆ ಹೋಗಲ್ಲ, ಸೀಟ್ ಒಳಗಡೆ ನೋಡಿ. ಡಿಕ್ಕಿ ಓಪನ್ ಮಾಡ್ತೀನಿ, ತೋರಿಸ್ತೀನಿ. ಕೀ ಕೊಡಿ ಅಣ್ಣ. ಹಾಂ, ಒಂದು ನಿಮಿಷ ನೋಡಿ, ಕೀ ಆನ್ ಮಾಡಿ ಆಫ್ ಹಿಂಗೆ ಮಾಡಿದ್ರೆ ಡಿಕ್ಕಿ ಓಪನ್ ಆಗುತ್ತೆ ನೋಡಿ. ಡಿಕ್ಕಿ ಒಳಗಡೆ ಬರುತ್ತೆ ಬ್ಯಾಟ್ರಿ, ತೆಗೀರಿ ಅದು. ನೋಡಿ, ಮಿರರ್ ಎಲ್ಲ ಫ್ರೀ ಕೊಡ್ತೀವಿ, ಅದ್ರ ಜೊತೆನೇ ಬರುತ್ತೆ. ಫ್ರೀ ಏನು ಕೊಡಲ್ಲ, ಅದ್ರ ಜೊತೆನೇ ಕೊಡ್ತೀವಿ ನಾವು. ನೋಡಿ, ಚಾರ್ಜರ್ ಇರುತ್ತೆ, ಎಲ್ಲ ಇರುತ್ತೆ. ಇಲ್ಲಿ ಡಿ ಪಿ ಸ್ವಿಚ್ ಇರುತ್ತೆ. ಡಿ ಪಿ ಸ್ವಿಚ್ ಯಾಕೆ ಅಂದರೆ, ಡಿ ಪಿ ಸ್ವಿಚ್ ಮನೆಯಲ್ಲಿ ನೀವು ಫ್ಯೂಸ್ ಹಾಕೋಕ್ಕೆ ಅಂತ ಹೋಗ್ತಿರಲ್ಲ, ಆ ಫ್ಯೂಸ್ ಹಾಕಬೇಕಾದ್ರೆ ನೀವು ಮೇಯ್ನ್ ಸ್ವಿಚ್ ಆಫ್ ಮಾಡ್ತೀರಾ. ಅದೇ ಥರನೇ ಇದರಲ್ಲಿ ನಮಗೆ 60 ವೋಲ್ಟ್ ಬ್ಯಾಟ್ರಿ ಬರುತ್ತೆ. ಹಾಗಾಗಿ ಇದನ್ನು ಫ್ಯೂಸ್ನ ಅಂದರೆ ಕರೆಂಟ್ ಹೊಡಿಯಲ್ಲ, ಇದು ನಾವು ಮುಟ್ಟಿದ್ರೂ ಕರೆಂಟ್ ಹೊಡಿಯಲ್ಲ. ಇದನ್ನು ಆಫ್ ಮಾಡಿ ತೆಗಿಬೇಕಾಗುತ್ತೆ ಬ್ಯಾಟ್ರಿನ. ನೋಡಿ, ಇಲ್ಲಿ ಒಳಗಡೆ ಇಟ್ಕೊಂಡಿದ್ದಾರೆ, ಇಲ್ಲಿ ಒಳಗಡೆ ಜಾಗ ಇರುತ್ತೆ. ನಾವು ಡಿಕ್ಕಿನ ಈ ಥರ ಹಾಕ್ಬಿಟ್ರೆ ಡಿಕ್ಕಿ ಸ್ಪೇಸ್ ಉಳ್ಕೊಳ್ಳುತ್ತೆ. ಮಳೆ ಗಿಳೆಯಲ್ಲೆಲ್ಲ ಏನಾಗುತ್ತೆ, ನೆನೆಯಲ್ಲ. ಹಿಂಗೆ ಆನ್ ಮಾಡಿ ಯೂಸ್ ಮಾಡೋದಷ್ಟೇ. ಹಿಡಿಯೋಣ ನೋಡಿ, ಮಳೆ ನೀರು ಬಿದ್ದರೆ ಹೋಗಲ್ಲ. ಹೆಂಗೆ ಅಂದರೆ ನೋಡಿ, ಮಳೆ ನೀರು ಹಿಂಗೆ ಬಿದ್ದರೆ ಇಲ್ಲಿಂದ ಹರ್ಕೊಂಡು ಹೋಗ್ಬಿಡುತ್ತೆ ಹಿಂಗೆ ಕೆಳಗಡೆಗೆ. ಹಂಗಾಗಿ ನಿಮ್ಗೆ ಮಳೆಲೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ನಿನ್ನ ಹೆಸ್ರೇನು ಮಗ? ಎಷ್ಟು ವರ್ಷ ನಿಮಗೆ? 13 ವರ್ಷ. 15 ವರ್ಷ ಆದಮೇಲೆ ಓಡಿಸು ಗಾಡಿನ, ಆರಾಮಾಗಿ ಓಡಿಸ್ಬೋದು, ಏನು ತೊಂದರೆ ಇಲ್ಲ. 15 ವರ್ಷದ ಮೇಲ್ಪಟ್ಟ ಮಕ್ಳಿಗೆ ಕೊಡಿಯೋಣ ಓಡಿಸೋಕ್ಕೆ, ಮಕ್ಕಳನ್ನು ಸ್ಕೂಲಿಗೆ ಬಿಡೋಕ್ಕೆ, ಕರ್ಕೊಂಬರೋಕ್ಕೆ. ಹಾಂ, ಎಲ್ಲ ಯೂಸ್ ಆಗುತ್ತೆ. ಅಕ್ಕ ನಿಮ್ಮ ಹೆಸರು? ಕುಮಾರಿ ಅಂತನಾ? ಆಯ್ತಕ್ಕ, ಒಳ್ಳೇದಾಗಲಿ. ಗಾಡಿ ಚೆನ್ನಾಗಿದ್ರೆ ಓಡಿಸಿ, ಆಮೇಲೆ 4 ಜನಕ್ಕೆ ಹೇಳಿ, ಇನ್ಫಾರ್ಮ್ ಮಾಡಿ, 4 ಜನ ಬಂದು ತೊಗೊಳ್ಳಿ. ಯಾಕಂದ್ರೆ ಕಮ್ಮಿ ಬಜೆಟಲ್ಲಿ ಲಿಥಿಯಂ ಬ್ಯಾಟ್ರಿ ಕೊಡ್ತಾರದು. ಲಿಥಿಯಂ ಬ್ಯಾಟ್ರಿ ಬೇಕು ಅನ್ನೋರು ತುಂಬ ಜನ ಇರ್ತಾರೆ, ಅವ್ರಿಗೆ ನಂಬಿಕೆ ಇರಲ್ಲ. ಇಲ್ಲಿ ಬಂದು ತೊಗೊಂಡೋದ್ರೆ ಹೆಂಗೆ ಕೊಡ್ತಾರೋ ಇಲ್ವೋ, ಸುಳ್ಳು ಹೇಳ್ತಾ ಇದ್ದಾರೆ ಇವರು ಅಂತ. ಅದಕ್ಕೆ ನಿಮ್ಮಂಥವ್ರು 4 ಜನ ತೊಗೊಂಡೋದಾಗ ಒಂದು ವೀಡಿಯೋ ಮಾಡಾಕಿದ್ರೆ ಅವ್ರು ನೋಡ್ತಾರೆ. ಅವರು ಹೌದಪ್ಪ ಇವ್ರು ನಮ್ಮವರೇ, ಇವ್ರು ಯಾರೋ ತೊಗೊಂಡೋಗಿದ್ದಾರೆ, ನಾವು ಹೋಗಿ ತೊಗೋಬೋದು, ಪರವಾಗಿಲ್ಲ. ಆಸೆ ಇರೋ ತೊಗೋಬೇಕು ಅಂತ. ಅವ್ರಿಗೆ ನಿಜಾನ ಸುಳ್ಳು ಅಂತಲೇ ಬಿಟ್ಬಿಟ್ಟಿರ್ತಾರೆ. ಈ ನಿಜ ಅಂತ ಗೊತ್ತಾದ್ಮೇಲೆ ಬರ್ತಾರೆ. ಆಯ್ತಣ್ಣ, ಒಳ್ಳೇದಾಗಲಿ. ನೀವು 4 ಜನಕ್ಕೆ ಯಾರಿಗಾದ್ರೂ ಗೊತ್ತಿರೋರು ಬೇಕು ಅನ್ನೋ ಥರ ಇದ್ದರೆ ಹೇಳಿ, ಆಯಿತಾ? ಆಯ್ತು, ಥ್ಯಾಂಕ್ ಯು, ಬಾಯ್.